ಫ್ರೆಂಡ್ ಆಗಿ ನಾನು ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ನನ್ನ ಜೊತೆ ಮಾತನಾಡು ಅಂತ ಯಾರಿಗೂ ನೀವು ಒತ್ತಾಯ ಮಾಡಬೇಡಿ. ನನಗೆ ಲವ್ ಮಾಡು, ನನ್ನ ಹತ್ರ ಫ್ರೆಂಡ್ಶಿಪ್ ಮಾಡು ಅಂತ ಹೇಳೋದು ನನಗೆ ಲವ್ ಮಾಡು ನನ್ನ ಹತ್ರ ಫ್ರೆಂಡ್ಶಿಪ್ ಮಾಡು ಅಂತ ಹೇಳೋದು ನನಗೆ ಲವ್ ಮಾಡು ನನ್ನ ಹತ್ರ ಫ್ರೆಂಡ್ಶಿಪ್ ಮಾಡು ಅಂತ ಹೇಳಬೇಡಿ ಅಂತ ಗಿಲ್ಲಿ ನಟನಿಗೆ ರಕ್ಷಿತಾ ಶೆಟ್ಟಿ ಹೇಳಿದ್ದಾರೆ. ಇದನ್ನ ಕೇಳಿದ ರಘು ಏನಂದ್ರು ಗೊತ್ತಾ? ಬಿಗ್ ಬಾಸ್ನಲ್ಲಿ ಸ್ಪರ್ಧಿಗಳ ನಡುವಿನ ಸಂಬಂಧಗಳು, ಭಾವನೆಗಳು ಮತ್ತು ವೈಯಕ್ತಿಕ ಚರ್ಚೆಗಳು ಪ್ರೇಕ್ಷಕರ ಗಮನ ಸೆಳೆದಿವೆ. ಇತ್ತೀಚಿನ ಎಪಿಸೋಡ್ನಲ್ಲಿ ಗಿಲ್ಲಿ ನಟ ರಕ್ಷಿತಾ ಶೆಟ್ಟಿ ಮತ್ತು ರಘು ನಡುವೆ ಒಂದು ಆಸಕ್ತಿದಾಯಕ ಸಂಭಾಷಣೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ರಕ್ಷಿತಾ ಶೆಟ್ಟಿ ಗಿಲ್ಲಿಗೆ ಪ್ರೀತಿ ಮತ್ತು ಸ್ನೇಹದ ಬಗ್ಗೆ ನೀಡಿದ ಪಾಠ ಸಖತ್ ವೈರಲ್ ಆಗಿದೆ. ಅಷ್ಟಕ್ಕೂ ಗಿಲ್ಲಿಗೆ ರಕ್ಷಿತಾ ಶೆಟ್ಟಿ ಹೇಳಿದ್ದೇನು? ಗಿಲ್ಲಿ ಏ ಕಿತಾಪತಿ, ರಕ್ಷಿತಾ ಇವರು ಕಿತಾಪತಿ ಕಮ್ಮಿನಾ? ರಘು ಅವನು ಒಂಥರ ಅಂದ್ರೆ ನೀನ್ ಇನ್ನೊಂಥರ ಲೂಸ್ ಜಾಸ್ತಿ ನೀನು. ಗಿಲ್ಲಿ ಬಾರಿ ಬ್ರಿಲಿಯಂಟ್ ಇದ್ದಾನೆ. ರಕ್ಷಿತಾ ಹೌದು ಲೂಸ್ ನಾವೇ, ನಾನ್ ಸಾರಿ. ರಘು ಎಲ್ಲೆಲ್ಲಿ ಹೇಗಿರ್ಬೇಕು ಅನ್ನೋದು ಅವನಿಗೆ ಗೊತ್ತಿದೆ. ನಾವೆಲ್ಲ ಕೂಗಾಡ್ತೀವಿ, ಅವ್ನು ಕೂಗಾಡಲ್ಲ, ನಗಾಡ್ಕೊಂಡೆ ಎಲ್ಲವನ್ನೇ ಹೇಳ್ತಾನೆ. ರಕ್ಷಿತಾ ಫ್ರೆಂಡ್ ಆಗಿ ನಾನು ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಒಂದ್ ಮಾತು ಹೇಳ್ತೀನಿ, ನನ್ನ ಜೊತೆ ಮಾತಾಡು ಅಂತ ಯಾರಿಗೂ ನೀವು ಫೋರ್ಸ್ ಮಾಡಬೇಡಿ. ನನಗ್ ಲವ್ ಮಾಡು, ನನ್ನ ಹತ್ರ ಫ್ರೆಂಡ್ಶಿಪ್ ಮಾಡು ಅಂತ ಹೇಳ್ಬೇಡಿ. ರಘು ನನಗೆ ಗೊತ್ತಿತ್ತು ಇಂಡೈರೆಕ್ಟ್ ಆಗಿ ಏನೋ ಹೇಳ್ತಿದ್ಯಾ, ಹೇಳು ಹೇಳು ಹೇಳು. ರಕ್ಷಿತಾ ಕೇಳಿ ಇಲ್ಲಿ, ನನಗೆ ಟೈಮ್ ಕೊಡು, ನನಗೆ ಪ್ಲೀಸ್ ಲವ್ ಮಾಡು ಅಂತ ಗಿಲ್ಲಿ ಯಾರಿಗೂ ಫೋರ್ಸ್ ಮಾಡಬೇಡಿ. ಯಾರು ನಿಮ್ಗೆ ಇಷ್ಟಪಡ್ತಾರೆ, ಟೈಮ್ ಕೊಡ್ತಾರೆ, ಅವ್ರಿಗೆ ಮಾತ್ರ ನೀವು ಟೈಮ್ ಕೊಡಿ. ರಘು ಗೊತ್ತು ನನಗೆ ಈ ಡೈಲಾಗ್. ರಕ್ಷಿತಾ ನಿಮಗೆ ನೋವಾಗತ್ತೆ, ನಿಮಗೆ ಪ್ರಾಬ್ಲಮ್ ಆಗುತ್ತೆ. ನೀವು ಯಾರಿಗೋ 100% ಕೊಡ್ತೀರಾ, ಅವರು 10% ನಿಮಗೆ ಪ್ರಯಾರಿಟಿ ಕೊಡ್ತಾರೆ. ಆದರೆ ಯಾರು ನಿಮಗೆ ಇಷ್ಟಪಡ್ತಾರಲ್ವಾ ಅವ್ರಿಗೆ ನೀವು 100% ಕೊಟ್ಟರೆ ಅವ್ರು ನಿಮಗೆ 200% ಕೊಡ್ತಾರೆ. ರಘು ನನಗೆ ಫುಲ್ ಅರ್ಥ ಆಯಿತು. ರಘು ಏನ್ ನಿಮ್ಗೆ ಇದೆಲ್ಲ ಅರ್ಥ ಆಗಲ್ಲ ನೋಡು, ಜನರಲ್ ಆಗಿ ಹೇಳ್ತಿದ್ದಾಳಂತೆ. ರಕ್ಷಿತಾ ಒಬ್ಬ ಫ್ರೆಂಡ್ ಆಗಿ ಹೇಳ್ತಾ ಇದ್ದೀನಿ ಗಿಲ್ಲಿ, ನಾನು ಯಾರಿಗೂ ಆ ತರಹ ಮಾಡಿದ್ದೀನಿ. ರಕ್ಷಿತಾ ಇಲ್ಲ, ನಾನು ಜನರಲ್ ಆಗಿ ಹೇಳ್ತಿದ್ದೀನಿ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಹಾಗೆ ಬಿಗ್ ಬಾಸ್ನಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಕಮೆಂಟ್ ಮಾಡಿ.